ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಈ ದಿನ ಒಂದು ದುಃಖದ ಸಂಗತಿ. ಅದು ಏನು ಅಂತ ನಮ್ಮ ತಾಲೂಕಿನ ಜನತೆಗೆ ಅಲ್ಲ, ಎಂಟೈರ್ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಿದೆ. ಅದೇನೆಂದರೆ ನಮ್ಮ ಮಧು ಸೀತಪ್ಪ ಅವರು ದೈವಾಧೀನರಾಗಿದ್ದಾರೆ ನಿನ್ನೆ. ಆದರೆ ಅವರು ನೀರಾವರಿ ತಜ್ಞರು, ಹೋರಾಟಗಾರರು, ಪರಮಶಿವಯ್ಯಗೆ ಆಪ್ತರಾಗಿದ್ದರು. ಅಂಥವ್ರು ನಾವು ಕಳ್ಕೊಂಡಿರೋದು ಇವತ್ತು ನಿಜವಾಗಲೂ ಒಂದು ದುರ್ದೈವ ಅಂತ ಅನಿಸುತ್ತೆ. ಈಗ ಅವರ ಜೀವನದ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಆ ಜೀವನ ಯಾವ ರೀತಿ ಇತ್ತು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತ ಈ ಒಂದು ಗ್ರೌಂಡ್ ರಿಪೋರ್ಟನ್ನು, ತುಂಬ ಹಳೆಯ ನೆನಪುಗಳನ್ನು ಈ ಚಾನಲ್ಲು ಇವತ್ತು ನಮ್ಮ ಒಬ್ಬ ಹಿರಿಯ ವಕೀಲರಾದ ಅವರ ಹೆಸರು ಹೇಳ್ತೀನಿ, ಅವರ ಮನೆ ಈಗ ತೋರಿಸ್ತಾ ಇದ್ದೀನಿ. ಅವರ ಮನೆ ಬಿಲ್ವಾನಿ. ನೋಡಿ, ಆ ಮನೆ ಹೆಸರು ಬಿಲ್ವಾನಿ ನಂಬರ್ 77 ಅಂತ. ಅವರು ಯಾರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅವರು ಇದೇ ನಮ್ಮ ತಾಲೂಕಿನಲ್ಲಿ, ಇದೇ ಚೇಳೂರು ತಾಲೂಕೀಗ. ಈ ಚೇಳೂರು ತಾಲೂಕಿಗೆ ಏಕೈಕ ವ್ಯಕ್ತಿ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ಪುಲ್ಗಲ್ ಪಂಚಾಯಿತಿಯ ಪದ್ಮನಾಭರಾವ್ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಅಲ್ವಾ. ಎಲ್ರಿಗೂ ಗೊತ್ತಿರೋ ವಿಷಯ ಅವರು ಸ್ವಾತಂತ್ರ್ಯ ಹೋರಾಟಗಾರರಂತೆ. ಆದರೆ ಅಷ್ಟು ಮಾತ್ರ ನಮ್ಮ ಪಂಚಾಯಿತಿಯವ್ರಿಗೆ ಗೊತ್ತಿರುತ್ತೆ. ಆದರೆ ಇನ್ನು ಉಳಿದ ಸಂಗತಿಗಳನ್ನು ನೀನು ಎಳೆಯಾಗಿ ಬಿಚ್ಚಿ ನಮಗೆ ತೋರಿಸೋಕ್ಕೆ ನಾವು ಈಗ ಸಿದ್ಧರಾಗಿದ್ದೀವಿ. ಅವರು ಯಾರು ಅಂತಂದರೆ GC ಶಂಕರ್ ಅಂತ ಹಿರಿಯ ವಕೀಲರು. ಇವರು ಗಡಿಗವಾರಹಳ್ಳಿ ನಿವಾಸಿಯಾಗಿದ್ದಾರೆ. ಇವರು ಸ್ವಾತಂತ್ರ್ಯ ಹೋರಾಟಗಾರರಾದ GS ಚೌಡಪ್ಪ ಅವರ ಮಗ. ಇವ್ರನ್ನ ಇವತ್ತು ಈ ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂತ, ಅವ್ರ ಮನೆ ಇದು. ಈಗ ಅವರ ಕಡೆಯಿಂದ ನಾವೊಂದು ಇಂಟ್ರ್ಯೂನ್ ಮಾಡ್ತೀವಿ. ಅವರು ಎಳೆಯಾಗಿ ಬಿಚ್ಚಿ ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮತ್ತು ನಮ್ಮ ಸಮಾಜ ಯಾವ ರೀತಿ ಹಿಂದೆ ಇತ್ತು ಅನ್ನೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಶಂಕರ್ ಅವರು, GC ಶಂಕರ್ ಅವರು ಇದ್ದಾರೆ, ಅವ್ರ ಮನೆ ಇದು. ಈಗ ಅವ್ರನ್ನೇ ಇಂಟ್ರ್ಯೂ ಮಾಡೋಣ ವೀಕ್ಷಕರೇ. ಅವರು ಮೇಲ್ಗಡೆ ಇದ್ದಾರೆ, ಹೋಗೋಣ. ಅವರು ಈ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮತ್ತು ಮಧು ಸೀತಪ್ಪ ಅವರ ಕುಟುಂಬ ವರ್ಗದ ಬಗ್ಗೆ ಎಳೆಯಾಗಿ ಮಾಹಿತಿನ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಕೊಡ್ತಾರೆ. ಈಗ ಅವ್ರಿಗೆ ಹೋಗೋಣ, ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಬನ್ನಿ. ಸರ್, ತಾವು ನಮ್ಮ ಚೇಳೂರು ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ ತಮ್ಮ ಪರಿಚಯ ತಿಳಿಸ್ಕೊಡಿ ಸರ್ ದಯವಿಟ್ಟು. ನನ್ನ ಹೆಸರು GC ಶಂಕರ್ ಅಂತ, ಹಿರಿಯ ವಕೀಲರು, ಗಡಿಗವಾರಹಳ್ಳಿ ಗ್ರಾಮ, ಚೇಳೂರು ತಾಲೂಕು. ಈಗ ಸದ್ಯಕ್ಕೆ ಬೆಂಗಳೂರು, ಸಹಕಾರ ನಗರ, ಬೆಂಗಳೂರಲ್ಲಿ ವಾಸಿಸುತ್ತೇನೆ. ಈಗ ಮಧು ಸೀತಪ್ಪ ಅವರು ಮೊನ್ನೆ ತಾನೇ ನಿಧನರಾಗಿರ್ತಾರೆ. ಮಧು ಸೀತಪ್ಪನ ಬಗ್ಗೆ, ಮಧು ಸೀತಪ್ಪನವರು ನಮ್ಮ ಸೋದರರು. ಅವರ ಜೀವನ ಶೈಲಿ ಯಾವ ರೀತಿ ಇತ್ತು, ಮತ್ತು ನಿಮ್ಮ ತಂದೆ ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಈಗ ಮೊದಲು ನೀವು ಬೇರೆ ತಾಲೂಕುಗಳಲ್ಲಿದ್ದರೆ, ಈಗ ನಮ್ಮ ಚೇಳೂರು ತಾಲೂಕಿಗೆ ನೀವು ಸೇರಿರ್ತೀರ. ಈಗ ಈ ಒಂದು ಚಿಲಕಲನೇರ್ಪು ಏನಿದೆ ಪ್ರಾಂತ್ಯ, ಅದು ಕೂಡ ಈಗ ಚೇಳೂರು ತಾಲೂಕಿಗೆ ಸೇರುತ್ತೆ. ಈಗ ಈ ಚೇಳೂರು ತಾಲೂಕಿನ ಬಗ್ಗೆ ಮತ್ತು ನಿಮ್ಮ ಚಿಲಕಲನೇರ್ಪು ಹೋಬಳಿ ಸೇರಿರೋದ್ರಿಂದ ಈಗ ಚೇಳೂರು ತಾಲೂಕಿನಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು, ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ಬಂತು, ಇದನ್ನು ನಿಮಗೆ ಎಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ನಮ್ಮ ವೀಕ್ಷಕರಿಗೆ ತಾವೊಂದು ಇದರ ಬಗ್ಗೆ ವರದಿ ಕೊಡಿ ಸರ್ ದಯವಿಟ್ಟು. ಚೇಳೂರು ಚೇಳೂರು ತಾಲೂಕು ಮೊದಲು, ಇದು ಚೇಳೂರು ತಾಲೂಕು ಹಾಗೂ ಮೊದಲು ಚಿಂತಾಮಣಿ ತಾಲೂಕು ಸೇರಿತ್ತು. ಹೌದು. ಚಿಲಕಲನೇರ್ಪು ಹೋಬಳಿ. ಈಗ ನಾವು ಹೋದ ವರ್ಷದಿಂದ ಚಿಂತಾಮಣಿ ತಾಲೂಕಿಂದ ಬಿಟ್ಟು ಚೇಳೂರು ತಾಲೂಕು ಚಿಲಕಲನೇರ್ಪು ಹೋಬಳಿಯಲ್ಲಿ ಬುರುಡುಗುಂಟೆ ಏನು ಇದೆಲ್ಲ ಚಿಲಕಲನೇರ್ಪು ಪಂಚಾಯಿತಿ ಮಾತ್ರ ಚೇಳೂರು ತಾಲೂಕು ಸೇರಿದೆ. ಈ ಚೇಳೂರು ತಾಲೂಕು ಈಗ ಸದ್ಯಕ್ಕೆ ಚೇಳೂರು ತಾಲೂಕಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು GS ಚೌಡಪ್ಪ, ಗಡಿಗವಾರಹಳ್ಳಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, TK ಗಂಗರೆಡ್ಡಿ,
ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ತುಳುವನೂರು ಮತ್ತು ವಿ ಸೀತಪ್ಪ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಚಿಲಕಲ್ನೆರಪು. ಈ ಮೂರು ಗ್ರಾಮನೂ ಈಗ ಸದ್ಯಕ್ಕೆ ಚೇಳೂರು ತಾಲೂಕಲ್ಲಿ ಇದೆ. ಇವರು ಬಿಟ್ಟು ಕುಲಗಲ್ನಲ್ಲಿ ಪದ್ಮನಾಭರಾವ್ ಅಂತ ಒಬ್ಬರು ಸ್ವಾತಂತ್ರ್ಯ ಹೋರಾಟ, ಅಷ್ಟು ಬಿಟ್ಟರೆ ಈಗ ಚೇಳೂರು ತಾಲೂಕಲ್ಲಿ ಬೇರೆ ಸ್ವಾತಂತ್ರ್ಯ ಹೋರಾಟ ಅಂತ ಬಾಗೇಪಲ್ಲಿ ತಾಲೂಕಲ್ಲಿ ಇದ್ದಾರೆ. ಚೇಳೂರು ತಾಲೂಕಲ್ಲಿ ಈಗ ಸದ್ಯಕ್ಕೆ ಚೇಳೂರು ತಾಲೂಕು ಇರೋದು ಇವರು ಮಾತ್ರ 4 ಜನ. ಇವರು ಸ್ವಾತಂತ್ರ್ಯ ಹೋರಾಟಗಾರ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷ್ ಇಂಡಿಯಾ ಬಿಟ್ಟು ತೊಳಗಿ ಚಳವಳಿ ಆಯ್ತಲ್ಲ, ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಚಳವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಸಮಯದಲ್ಲಿ 1942ರಲ್ಲಿ ಚಿಂತಾಮಣಿಯಲ್ಲಿ ಒಂದು ನಿಷೇಧಾಜ್ಞೆ ಇರುತ್ತೆ, ಏನೋ ಮೆರವಣಿಗೆ ಸಭೆ ಏನು ಮಾಡಬಾರ್ದು ಅಂತೇಳಿ. ಅಂತ ಸಂದರ್ಭದಲ್ಲಿ ಇವರು ಒಂದು ದೊಡ್ಡ ಸುಮಾರು 1000 ಜನ ಸೇರಿಸಿ ಚಿಂತಾಮಣಿ ಇಡೀ ರಸ್ತೆಗಳೆಲ್ಲ ಮೆರವಣಿಗೆ ಮಾಡಿ ಆಜಾದ್ ಚೌಕದಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆ ಮಾಡ್ತಾರೆ. ಆ ಬಹಿರಂಗ ಸಭೆ ಮಾಡುವಾಗ ಬ್ರಿಟಿಷರ ಪೊಲೀಸ್ನವರು ದೌರ್ಜನ್ಯದಿಂದ ಲಾಠಿ ಚಾರ್ಜ್ ಮಾಡಿ ಜನರನ್ನೆಲ್ಲ ಓಡಿಸಿ ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾಯಕತ್ವ ವಹಿಸಬೇಕಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ GS ಚೌಡಪ್ಪ, ವಿ ಸೀತಪ್ಪ ಮತ್ತು ಇತರರನ್ನೆಲ್ಲ ಅರೆಸ್ಟ್ ಮಾಡಿ ಕೋಲಾರ ಜೈಲಿಗೆ ಕಳಿಸ್ತಾರೆ. ಕೋಲಾರ ಜೈಲಲ್ಲಿ ಕಳಿಸಿ ಅಲ್ಲಿಂದ ಮತ್ತೆ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿದಾಗ ಆ ಘನ ನ್ಯಾಯಾಧೀಶರು ಅವರನ್ನ ಸೆಂಟ್ರಲ್ ಜೈಲಿಗೆ ಕಳಿಸ್ತಾರೆ. ಅವರು ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ 1942ರಿಂದ 1943ರವರೆಗೆ ಒಂದು ವರ್ಷ 3 ತಿಂಗಳು ಸೆಂಟ್ರಲ್ ಜೈಲಲ್ಲೇ ಇವರು ಕೈದಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯದ ನಾಯಕರಾದ ಪ್ರಪ್ರಥಮ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾದ ಕೆ.ಸಿ. ರೆಡ್ಡಿ, ನಮ್ಮ ಜಿಲ್ಲೆಯವರಾದ ಎಂ ವಿ ಕೃಷ್ಣಪ್ಪನವರು, ತಿರುಗಿ NC ನಾಗಿರೆಡ್ಡಿಯವರು, ತಿರುಗಿ ಕೆ ಪಟ್ಟಾಬ್ರಾಹ್ಮಣ್ ಅಂತ ಹಿರಿಯ ವಕೀಲರು ಅವರು ಕೋಲಾರದಲ್ಲಿ ಅವರೆಲ್ಲ ಇವ್ರ ಜೊತೆಯಲ್ಲೇ ಇರ್ತಾರೆ. ಅವ್ರ ಜೊತೆಯಲ್ಲಿ ಇದ್ಕೊಂಡು 43ರಲ್ಲಿ ಮತ್ತೆ ಇವರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆದಮೇಲೆ ಮತ್ತೆ ಸತತವಾಗಿ ಇವರು ಸ್ವತಂತ್ರ ಬರುವವರೆಗೂ ನಿರ್ಗಮಿಸದೆ ಇಡೀ ಜಿಲ್ಲೆ ಮತ್ತು ಆಂಧ್ರ ಪ್ರದೇಶ ಮತ್ತು ಈ ಕಡೆ ಬಾಗೇಪಲ್ಲಿ ತಾಲೂಕು, ಗೌರಿಬಿದನೂರು ತಾಲೂಕಿಂದ ಈ ಕಡೆ ಈಗ ಬೆಂಗಳೂರು ಈ ಕಡೆಲ್ಲ ಸುತ್ತು ಪ್ರತಿ ದಿವಸ ಪ್ರತಿ ಹಳ್ಳಿಗೆ ಹೋಗೋದು, ಜನರನ್ನ ಅವೇರ್ನೆಸ್ ಮಾಡಿ ಸ್ವತಂತ್ರ ಹೋರಾಟ ಸಂಗ್ರಾಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು, ನಮ್ಮ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದು ಆಚೆ ಕಳಿಸ್ಬೇಕು, ನಮ್ಗೆ ಸ್ವತಂತ್ರ ಬೇಕು ಅಂತೇಳಿ 1947ರ ಸ್ವಾತಂತ್ರ್ಯ ಬರುವವರೆಗೂ ಸತತವಾಗಿ ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಅಂತಿಮವಾಗಿ ಸ್ವತಂತ್ರ ಹೋರಾಟದ ಬಗ್ಗೆ ಈಗ ಇನ್ನು ಮಧು ಸೀತಪ್ಪನ ಬಗ್ಗೆ ಮಧು ಸೀತಪ್ಪ ಈಗ ವಿ ಸೀತಪ್ಪನವರು ಚಿಲಕಲ್ನೆರಪು ಗ್ರಾಮ. ಅವ್ರ ತಂದೆ ವೆಂಕಟರೆಡ್ಡಿ ಮತ್ತು ಮುನಿಯಮ್ಮನವರಿಗೆ ಇವರು ಎರಡನೇ ಮಗನಾಗಿ ಸೀತಪ್ಪನವರು. ಅವರು ಕಷ್ಟಪಟ್ಟು ವ್ಯಾಸಂಗ ಮಾಡಿ ವಕೀಲರಾಗ್ತಾರೆ. ವಕೀಲರಾಗಿ ಸ್ವತಂತ್ರ ಬರೋ ಮೊದಲೇ ವಕೀಲ ವೃತ್ತಿಯನ್ನು ಕೋಲಾರಲ್ಲಿ ಪ್ರಾರಂಭಿಸಿ ಅವರು 1955ರಲ್ಲಿ ಶ್ರೀಮತಿ ಶಾರದಮ್ಮ ಅಂತ ಅವರು ಬೆಂಗಳೂರವರು ಅವ್ರನ್ನ ಮದುವೆ ಆಗಿ ಅವರಿಗೆ 3 ಜನ ಮಕ್ಕಳಾಗ್ತಾರೆ. ಒಬ್ಬರು ದೊಡ್ಡವರು ರೇಣುಕಮ್ಮ ಅಂತ, ಎರಡನೇವರು ಡಾಕ್ಟರ್ ಅಶೋಕ್ ಅಂತ, ಅವರು ಡಾಕ್ಟ್ರೆ, ಅವ್ರು ತೀರ್ಕೊಂಡಿದ್ದಾರೆ. ತಿರುಗಿ ಮೂರನೆಯವರು ಡಾಕ್ಟರ್ ಮಧು ಸೀತಪ್ಪ. ಇವರು 1965-66ರಲ್ಲಿ ಇವರು ಜನ್ಮ ಪಡೀತಾರೆ ಕೋಲಾರಲ್ಲಿ. ಅವರು ಹೈಸ್ಕೂಲ್ ವಿದ್ಯಾಭ್ಯಾಸ ಕೋಲಾರಲ್ಲಿ ಮಾಡ್ತಾರೆ. ಹೈಸ್ಕೂಲ್ ಆದಮೇಲೆ PUCಗೆ ನ್ಯಾಷನಲ್ ಕಾಲೇಜ್ ಬೆಂಗಳೂರಿಗೆ ಬಂದು ರಾಮಕೃಷ್ಣ ಆಶ್ರಮದಲ್ಲಿ ಇದ್ಕೊಂಡು PUC ಪಾಸ್ ಮಾಡ್ತಾರೆ. PUC ತೆರಗಡೆ ಬಂದ ಮೇಲೆ ಅವರಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ವೈದ್ಯ ಸೀಟ್ ಸಿಗ್ತದೆ. ಅಲ್ಲಿ MBBS ಮುಗಿಸಿ ಮತ್ತೆ ಅಂದರೆ ಆವಾಗ ವೈದ್ಯಕೀಯ ಮಾಡ್ಬೇಕಂದ್ರೆ ಈ ರೀತಿ ಇತ್ತ, CET ಅದು ಇದಿತ್ತ, ಏನಿರಲಿಲ್ಲ ಅವಾಗ. ಯಾವುದು CET ಸೆಲೆಕ್ಷನ್ ಇರಲಿಲ್ಲ ಅವಾಗೆಲ್ಲ ದುಡ್ಡು ಕೊಟ್ಟೆ ಮಾಡ್ಬೇಕು. ಅಲ್ಲ ದುಡ್ಡು ಇಲ್ಲ, ದುಡ್ಡು ಪ್ರಶ್ನೆನೇ ಇಲ್ಲ ಅಲ್ಲಿ. ಆವಾಗ 60% PUC ಯಾರಿಗೆ ಬರ್ತದೋ ಫಸ್ಟ್ ಕ್ಲಾಸ್ 60% ಅಂದ್ರೆ 60% ಮಾರ್ಕ್ಸ್ ಯಾರಿಗೆ ಬರ್ತದ ಅವರಿಗೆ
ಆ ಆ ವರ್ಷದಲ್ಲಿ ಹಾಂ ಎಲ್ಲಿ ಅನುಕೂಲ ಆಯ್ತಾ ಅಲ್ಲಿ ಸೀಟ್ಗಳು ಕೊಡ್ತಾ ಸೀಟ್ಗಳು ಇದ್ರು. ಕೊಡ್ತಾಯಿದ್ರು. ಈತಂದು ಆವಾಗಲ 82% 83% ಬಂದಿತ್ತು. ಓಹೋ ಹಾಂ ಸೊ ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗ್ತದೆ, ಅಲ್ಲಿ MBBS ಮುಗಿಸ್ತಾರೆ. MBBS ಆದಮೇಲೆ ಮತ್ತೆ ಅಲ್ಲೇ MD ಮಾಡ್ತಾರೆ. MD ಮುಗಿಸಿದ ಮೇಲೆ ಮತ್ತೆ FRCSಗೆ ಲಂಡನ್ಗೆ ಹೋಗ್ತಾರೆ. ಓಹೋ ಹಾಂ ಅಂದರೆ ಅಷ್ಟೊತ್ತಿಗೆ ಆವಾಗಲೇ ಶ್ರೀಮಂತಿಕೆ ಬಂದಿರುತ್ತೆ ಇವರಿಗೆ ಸೀತಪ್ಪ. FRCSಗೆ ಲಂಡನ್ಗೆ ಹೋಗಿ FRCS ಮುಗಿಸ್ಕೊಂಡು ಅಲ್ಲಿಂದ ಬಂದು ಸರಿ ಇಲ್ಲಿ ವೈದ್ಯ ವೃತ್ತಿ ಬೆಂಗಳೂರಲ್ಲಿ ಪ್ರಾರಂಭ ಮಾಡ್ತಾರೆ. ಮಿಂಟೋ ಹಾಸ್ಪಿಟ್ಲಲ್ಲಿ ಅವರು ಕಣ್ಣು ವೈದ್ಯರು, ಓಹೋ ನೇತ್ರ ಸ್ಪೆಷಲಿಸ್ಟು, ಹಾಂ ಹಾಂ ಆಪ್ಥಮಾಲಜಿಸ್ಟು. ಹಾಂ ಈ ಮಿಂಟೋ ಹಾಸ್ಪಿಟ್ಲ್ ಇದೆಯಲ್ಲ, ವಿಕ್ಟೋರಿಯಾ ಹಾಸ್ಪಿಟ್ಲ್, ಗೊತ್ತು ಗೊತ್ತು. ಅಲ್ಲಿ ಅವರು ವೃತ್ತಿ ಪ್ರಾರಂಭ ಮಾಡ್ತಾರೆ. ಆ ವೃತ್ತಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಆವಾಗ ಅವರ ಸಹಪಾಠಿ ಅಂದ್ರೆ ಅವ್ರ ಕ್ಲಾಸ್ಮೇಟೇನೆ ನಿಮ್ಮ ಶ್ರೀಮತಿ ಅವರು, ಅವ್ರದ್ದು ದೆಹಲಿಯವ್ರದ್ದು. ಅವ್ರಿಗೂ ಇವ್ರಿಗೂ ಪ್ರೇಮ ಇದಾಗಿ ತಿರ್ಗಿ ಅವ್ರು ಲವ್ ಮ್ಯಾರೇಜ್ ಮಾಡ್ತಾರೆ. ಮದುವೆ ಮಾಡಿಕೊಂಡು ಅವರು ಇಬ್ರು ಎಲ್ಲ ಸೇರಿ ವೈದ್ಯ ವೃತ್ತಿ ಮಾಡಿಕೊಂಡು ಬೆಂಗಳೂರಲ್ಲಿ ಇರ್ತಾರೆ. ಇದಾದ್ಮೇಲೆ ಕೆಲವು ದಿವಸ ಆದ್ಮೇಲೆ ತಿರುಗಿ ಇಬ್ರು ಸೇರಿ ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ ಅಲ್ಲಿಗೆ ಚಿಲಕಲ್ನೀರ್ಪಲ್ಲಿ ಅವರು ಮಿಸಸ್ ಜೊತೆ ಏನು ವಾಸ ಮಾಡಿಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಅವ್ರು ಯಾವತ್ತು ಚಿಲಕಲ್ನೀರ್ಗೆ ಬಂದು ಹೋಗ್ತಾ ಇದ್ರು ಅಷ್ಟು ಬಿಟ್ರೆ. ಅವ್ರಿದ್ದು ವಾಸ್ತವ ಎಲ್ಲ ಇದ್ದದ್ದು ಅವ್ರ ತಂದೆ ಕೋಲಾರಲ್ಲಿ ಇದ್ರಲ್ಲ, ಅವ್ರ ಮನೆಯಲ್ಲೇ ಕೋಲಾರ ಇದ್ದೇ ಇದ್ದಿದ್ದು. ಸರಿ ಸರಿ ಸರಿ. ಮತ್ತೆ ಲಂಡನ್ಗೆ ಹೋಗಿ ಲಂಡನ್ನಲ್ಲಿ ಅಲ್ಲಿ ಸುಮಾರು ಅಲ್ಲಿ ವೈದ್ಯ ವೃತ್ತಿ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಅದಾದ್ಮೇಲೆ ಸುಮಾರು 94 ಅವ್ರಿಗೆ ಸ್ವಲ್ಪ ಈ ರಾಜಕೀಯ ಮಾಡಬೇಕು ಅನ್ನುವ ಸ್ವಲ್ಪ ಅಭಿಲಾಷೆ ಇತ್ತು. ಈಗ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ನಮ್ಮ ದೇಶದಲ್ಲೇ ಚುನಾವಣೆಗಳಾದಾಗ ಅವಾಗ ಬರ್ತಾ ಇದ್ರು. ಚುನಾವಣೆ ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ಕೊಂಡು ಒಂದು ತಿಂಗಳು 2 ತಿಂಗಳು ಇದ್ದು ಮತ್ತೆ ಲಂಡನ್ಗೆ ಹೋಗ್ತಾ ಇದ್ರು. ಮತ್ತೆ ಮೋಸ್ಟ್ ಪ್ರಾಬಲಿ 2000ರಲ್ಲಿ ಎನಿಸ್ತದೆ. 2000ದಲ್ಲಿ ಅವರು ಇಂಡಿಯಾ ನಮ್ಮ ದೇಶಕ್ಕೆ ಬಂದು ನಮ್ಮ ಬಯಲುಸೀಮೆಗೆ ಬಹಳ ತೊಂದರೆ ಇದೆ ರೈತರಿಗೆ. ನಮ್ಗೆ ನೀರಾವರಿ ಸೌಕರ್ಯಗಳು ಮತ್ತೆ ಕೆರೆಗೆ ದೊಡ್ಡ ಕೆರೆ ನದಿಗಳಿಲ್ಲ. ಈ ಬಯಲುಸೀಮೆಗೆ ಶಾಶ್ವತವಾಗಿ ಪರ್ಮನೆಂಟ್ ನೀರಾವರಿ ಸೌಲಭ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಲೈಕ್ ಮೈಂಡೆಡ್ ಅಂದ್ರೆ ಆ ಮನಸ್ಥಿತಿ ಇರೋನ್ನೆಲ್ಲ ಒಂದಷ್ಟು ಜನ ಒಟ್ಟುಗೂಡಿಸಿ ಪರಮಶಿವಯ್ಯ ಒಬ್ರು ನಿವೃತ್ತಿ ಚೀಫ್ ಇಂಜಿನಿಯರ್ ಇರ್ತಾರೆ, ಪರಮಶಿವಯ್ಯ ಅಂತ. ಅವ್ರನ್ನ ಭೇಟಿಯಾಗಿ ಅವ್ರ ಸಲಹೆಗಳನ್ನು ತಗೊಂಡು ಅವ್ರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಶಾಶ್ವತ ನೀರಾವರಿ ಅಧ್ಯಕ್ಷರಾಗಿ ಯಾರು ಮತಸೀತಪ್ಪ ಸುಮಾರು ಇದು ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ. ಅಂದ್ರೆ ಅವಾಗ ಪರಮಶಿವಯ್ಯ ಆಯೋಗ ಅಂತಿದೆಯಲ್ಲ, ಅದೇ ಆಯೋಗ ಇದೆಲ್ಲ ಹೋರಾಟ ನಡೀತಾ ಇದ್ದಾಗ ಈ ಸರ್ಕಾರಕ್ಕೆ ಈ ಬಿಸಿ ತಟ್ತದೆ. ಬಯಲುಸೀಮೆ ಈ ತರ ಸರ್ಕಾರ ಇದು ರೈತರಿಂದ ಮತ್ತೆ ನಾಯಕರಿಂದ ಚಳವಳಿ ನಡೀತಾ ಇದೆ, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಪರಮಶಿವ ಆಯೋಗ ಒಂದು ಮಾಡ್ತಾರೆ. ಪರಮಶಿವಯ್ಯನ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡಿ ನೀವನ್ನು ಆಯೋಗ ರಚನೆ ಮಾಡಿ ಒಂದು ರಿಪೋರ್ಟ್ ಕೊಡಿ, ನೀವು ಎಲ್ಲಿಂದ ನೀರು ಬಯಲುಸೀಮೆ ತರಕ್ಕಾಗತ್ತೆ ಅಂತೇಳಿ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಆ ರಿಪೋರ್ಟ್ ಪರಮಶಿವಯ್ಯನವರು ಸುಮಾರು 1.5 ವರ್ಷ ಅವ್ರ ಕಾಲಾವಧಿ ತಗೊಂಡು ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆ ಕಮಿಟಿಯಲ್ಲಿ ಇವರು ಮತಸೀತಪ್ಪನವರು ಸದಸ್ಯರಾಗಿರ್ತಾರೆ. ತಿರುಗಿ ನಮ್ಮ ತಮ್ಮ GC ಬೈಯಾರೆಡ್ಡಿ ಅವರು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘ ಅಧ್ಯಕ್ಷರಾಗಿರ್ತಾರೆ. ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘ ಅಧ್ಯಕ್ಷರು. ಅವರು ನೀರಾವರಿ ಹೋರಾಟಗಾರರೇ. ಅವರು ಇದರಲ್ಲಿ ಸದಸ್ಯರಾಗಿರ್ತಾರೆ ಈ ಕಮಿಟಿಯಲ್ಲಿ. ಅದೇ ಮನೆ ತೀರೋದ್ರಲ್ಲ, ಅವರೇನಾ? ಕರೆಕ್ಟ್. GC ಬೈಯಾರೆಡ್ಡಿ ಅವರು ನನ್ನ ಸ್ವಂತ ತಮ್ಮ. ಅವರು ಇವರೆಲ್ಲ ಸೇರಿ ಎಲ್ಲ ಮಾಡಿ ತಿರುಗಿ ಆಯೋಗ ಏನ್ ಮಾಡ್ತಾರೆ, ವರದಿ ಏನ್ ಕೊಡ್ತಾ ಇದೆ ಅಂದ್ರೆ ಸಕಲೇಶ್ಪುರದ ಹತ್ರ ಒಂದು ಸ್ಥಳ ಗುರುತಿಸಿ ಅಲ್ಲಿಂದ ನೀರನ್ನ ನಮ್ಮ ಬಯಲುಸೀಮೆಗೆ ತರಬೇಕು ಅಂತ ವರದಿ ಕೊಡ್ತಾರೆ. ಆ ಹೋರಾಟದ ಪ್ರಯುಕ್ತನ ಈಗ ಇತ್ತಿನವಲ್ಲೇ ಪ್ರಾರಂಭ ಆಗಿದ್ದು. ಅದಕ್ಕೆ ಮೂಲ ಕಾರಣಕರ್ತರು ಮಧುಸೀತಪ್ಪ ಮತ್ತೆ GC ಬೈಯಾರೆಡ್ಡಿ ಮತ್ತು ಇವರು ಯಾರೋ ಪರಮಶಿವಯ್ಯ. ಅದರಲ್ಲಿ ಬೇರೆಯವರೆಲ್ಲ ನಮ್ಮ ಜಿಲ್ಲೆಯವರು ಇದ್ದಾರೆ. ಈ ಮಲ್ಲೂರು ಶಿವಣ್ಣ ಅಂತಿದ್ದಾರೆ. ತಿರುಗಿ ಈಗ ಸದ್ಯಕ್ಕೆ ಆಂಜನೇಯ ರೆಡ್ಡಿ ಅಂತ ಒಬ್ಬ ಚಿಕ್ಕಬಳ್ಳಾಪುರದವರು ಇದ್ದಾರೆ. ಬೇರೆ ಬೇರೆ ಈ ರೈತರ ನಾಯಕರೆಲ್ಲ ಇದ್ದಾರೆ. ಮುಖ್ಯವಾಗಿ
ಇದು ಹೋರಾಟ ಪ್ರಾರಂಭ ಮಾಡಿದ್ದು ಮಧು ಸೀತಪ್ಪ ಮತ್ತು GC ಬಾಯರೆಡ್ಡಿ. ಹಾಂ 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 ಇದಾದ್ಮೇಲೆ ಇದ್ರ ಫಲಿತವಾಗಿ ಈಗ ಸರ್ಕಾರ ಹಾಂ ಎತ್ತಿನಲ್ಲೇ ಪ್ರಾಜೆಕ್ಟ್ ಮಾಡಿತು. ಹಾಂ ಎತ್ತಿನ ಪ್ರಾಜೆಕ್ಟು ನಡೀತಾ ಇದೆ. ಹಾಂ ಇದು ಜೊತೆಗೆ ಹ್ಞೂ ಅದು ಬರೋದು ಲೇಟ್ ಆಗ್ತದೆ, ತಡ ಆಗ್ತದೆ ಬಯಲುಸೀಮೆಗೆ ಹ್ಞೂ ಅಂತೇಳಿ ರೈತರು ಮತ್ತೆ ಹೋರಾಟ ಮುಂದುವರಿಸ್ತಾ ಇದ್ರು. ಹ್ಞೂ ಈ ಮುಂದುವರಿಸ್ತಾ ಇರೋದ್ರಿಂದ ಇದಕ್ಕೇನಾದರೂ ಒಂದು ಪರಿಹಾರ ಕೊಟ್ಟು ತಗೋಬೇಕು ಅಂತೇಳಿ ಹ್ಞೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆದಾಗ ಹಾಂ KC ವ್ಯಾಲಿ HN ವ್ಯಾಲಿ ಅಂತ ಎರಡು ನೀರಾವರಿ ಇದು ಮಾಡಿದ್ರು. ಹಾಂ KC ವ್ಯಾಲಿ ಅಂತಂದ್ರೆ ಆ ಕಡೆಯಿಂದ ಹೊಸಕೋಟೆ ಕೋಲಾರ ಜಿಲ್ಲೆಗೆ, ಹಾಂ HN ವ್ಯಾಲಿ ಅಂದ್ರೆ ಈ ಕಡೆ ಹೆಬ್ಬಾಳ ಕೆರೆ ಈ ಕಡೆ ಎಲ್ಲ ತಗೊಂಡು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿಗೆ ಮಾಡಬೇಕು ಅಂತ. ಅದು HN ವ್ಯಾಲಿನ ನಡೀತಾ ಇದೆ. KC ವ್ಯಾಲಿ ಅರ್ಧಂಬರ್ಧ ಆಗಿ ಕೋಲಾರ ಜಿಲ್ಲೆಯವರೆಗೂ ಕೆರೆಗಳು ತುಂಬಿಸೋದು. ಅದು ಫೇಲ್ಯೂರ್ ಆಯ್ತಲ್ವ ಸರ್? ಅದು ಫೇಲ್ಯೂರ್ ಆಯ್ತು, ನೀರು ಬರ್ತಾ ಇದೆ, ಬಟ್ ಅದು ಕಲ್ಮಶ ನೀರು ಅಂತಂದ್ರೆ ಹಾಂ ಇದು ವಿಷಪೂರಿತವಾದ ನೀರು. ಹಾಂ ಇದನ್ನು 1, 2, 3ನೇ ಫಿಲ್ಟರ್ ಮಾಡಿ ಕೊಡಬೇಕು, ಇಲ್ಲಾಂದ್ರೆ ಬೇಡ ಅಂತೇಳಿ ಹಾಂ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವರು ಮಧು ಸೀತಪ್ಪನವ್ರು ಭಾಗವಹಿಸಿ ಹಾಂ ಇದು ವೈಜ್ಞಾನಿಕವಾಗಿಲ್ಲ. ಹಾಂ ಇದು ಈ ನೀರನ್ನೇನಾದರೂ ಕೆರೆಗಳಿಗೆ ತುಂಬಿಸಿದ್ರೆ ಭೂಮಿ ಎಲ್ಲ ವಿಷ ಆಗೋಗ್ತದೆ. ಇದು ಬೇಡ, ಶಾಶ್ವತವಾಗಿ ನಮಗೆ ಎತ್ತಿನೊಲೆ ನೀರು ಅಥವಾ ಬೇರೆ ಯಾವ್ದಾದ್ರು ನೀರು ಕೊಡಿ, ಇಲ್ಲ ಮೇಕೆದಾಟು ನೀರು ಕೊಡಿ, ಈ HN ವ್ಯಾಲಿ KC ವ್ಯಾಲಿ ನೀರು ಬೇಡ ಅಂತೇಳಿ ಇದಕ್ಕೂ ಹೋರಾಟ ಮಾಡ್ತಾ ಇದ್ರು. ಇಷ್ಟರೊಳಗೆ ಇದ್ರ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ರಾಜಕೀಯ ಮಾಡಬೇಕು ಅನ್ನೋದು ಇಚ್ಛೆ ಇತ್ತು. ಯಾಕಂದ್ರೆ ಅವ್ರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ನಾವು ಅದರಲ್ಲಿ ಬಂದಿರೋದ್ರಿಂದ ಅವ್ರದ್ದು ಜನತಾ ದಳದಲ್ಲಿ ಗುರುತಿಸ್ಕೊಂಡಿದ್ರು. ಅವ್ರಿಗೂ ದೇವೇಗೌಡರಿಗೂ ಕುಮಾರಸ್ವಾಮಿ ಅವ್ರಿಗೆಲ್ಲ ಬಹಳ ನಿಕಟವಾದ ಸಂಪರ್ಕ ಇತ್ತು. ಅದರ ಪ್ರಕಾರ ಸುಮಾರು ಒಂದು ಸಲ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಚುನಾವಣೆ ನಿಲ್ಲಬೇಕು ಅಂತ ಸತತವಾಗಿ ಬಹಳ ಪ್ರಯತ್ನ ಮಾಡಿದ್ರು. ಅದು ಫಲಿಸಲಿಲ್ಲ. ಅದಾದ್ಮೇಲೆ ತಿರುಗಿ ಮತ್ತೆ ಲಂಡನ್ ವಾಪಸ್ ಹೋಗಿ ಲಂಡನ್ನಲ್ಲಿ ವೃತ್ತಿ ಮಾಡ್ಕೊಂಡಿದ್ರು. ಇದಾದ್ಮೇಲೆ ಮತ್ತೆ ಸ್ವಲ್ಪ ದಿವಸ ಬಿಟ್ಕೊಂಡು ಬಂದು, ಸರಿ ಇಲ್ಲೇನಾದ್ರೂ ನಾವು ಇಲ್ಲೇ ಇದ್ಕೊಂಡು ರೈತರಿಗೆ ಏನಾದರೂ ಶಾಶ್ವತವಾಗಿ ಬಯಲುಸೀಮೆಗೆ ನೀರು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲೇ ಬಾಗೇಪಲ್ಲಿ ತಾಲೂಕು ಶಿವಪುರ ಹತ್ರ ಒಂದು 120 ಎಕರೆ ಜಮೀನು ತಗೊಂಡು ಅಲ್ಲಿ ತೋಟ ಮಾಡಿ ಫಾರ್ಮ್ ಹೌಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಇದ್ಕೊಂಡು ಅದ್ರ ಜೊತೆ ಈ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ರು ರಾಜಕೀಯದಲ್ಲಿ. ಮತ್ತೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಜನತಾ ದಳದಿಂದ ಟಿಕೆಟ್ ಕೇಳಿದ್ರು. ಆವಾಗ ಟಿಕೆಟ್ ಸಿಗ್ಲಿಲ್ಲ ಅವ್ರಿಗೆ. ಆ ಚುನಾವಣೆ 23 ಚುನಾವಣೆಯಲ್ಲಿ ಆವಾಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಚುನಾವಣೆಗೆ ನಿಂತರು, ಸೋತ್ರು. ಆದ್ರೂ ಏನೋ ಅವರು ಧೃತಿ ಸೇವೆ ಮಾಡ್ತಾನೆ ಇದ್ರು. ಫಾರಂ ಹೌಸಲ್ಲಿ ಇದ್ಕೊಂಡು ತಿರುಗಿ ಜಿರಾಯಿತಿ ಇನ್ನೊಂದು ಮತ್ತೊಂದು ಹೈನುಗಾರಿಕೆ ಇದೆಲ್ಲ ಮಾಡಿಕೊಂಡು ಸರ್ ಆರಾಮಾಗಿದ್ರು. ಅಕಸ್ಮಾತ್ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ 28/8/25ರಲ್ಲಿ ರಾತ್ರಿ 3 ಗಂಟೆಯಲ್ಲಿ ಹೃದಯಘಾತವಾಗಿ ನಿಧನ ಹೊಂದಿರ್ತಾರೆ. ಈಗ ನಮ್ಮ ಇದರಲ್ಲಿ ತಾಲೂಕಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಜನ ಇದ್ದಾರೆ ಚೇಳೂರು ತಾಲೂಕಲ್ಲಿ? ಈಗ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ತಾಲೂಕಲ್ಲಿ ಇಲ್ಲ. ಅಲ್ಲಲ್ಲ, ಇದ್ದಾರೆ ಅಂತಂದರೆ ಎಷ್ಟು ಜನ ಇದ್ದರು ಅಂದರೆ ಹಳಬರು? ಚೇಳೂರು ತಾಲೂಕಲ್ಲೇ ಈಗ ಚೇಳೂರು ತಾಲೂಕು ಇವರು ಇದು ಬಿಟ್ರೆ ಬೇರೆ ಇನ್ಯಾರಿಲ್ಲ. ಮೊದಲು ಬಾಗೇಪಲ್ಲಿ ತಾಲೂಕು, ಚೇಳೂರು ತಾಲೂಕು ಬಾಗೇಪಲ್ಲಿಗಿತ್ತು. ಹೌದು. ಆ ಬಾಗೇಪಲ್ಲಿ ತಾಲೂಕಲ್ಲಿ ಚೇಳೂರು ಇದ್ದಾಗ ಪುಲಗಲ್ನಲ್ಲಿ ಪದ್ಮನಾಭರಾವ್ ಅಂತ ಒಬ್ಬರಿದ್ರು. ಹೌದು. ಅವ್ರು ನಾನು ನೋಡಿದ್ದೆ. ಅವ್ರ ಮನೆಗೆಲ್ಲ ಗಾಂಧಿ ತರ ಹೋರಾಡ್ತಾ ಇದ್ರು. ಬರೀ ವೈಟ್ ಅಂಡ್ ವೈಟ್. ರವೀಂದ್ರ ಅಂತ ಹೆಡ್ ಮಾಸ್ಟರ್ ಆಗಿದ್ರು ಚೇಳೂರಲ್ಲಿ. ಹೌದು. ಅವ್ರು ನಮಗೆ ಪರಿಚಯ ಇದ್ರು. ಪದ್ಮನಾಭರಾವ್ ನಾವು ಮನೆಗೆ ಹೋಗ್ತಾ ಇದ್ವಿ. ಅವರು ನಮ್ಮೂರ ಕಡೆ ಬಂದಾಗ ನಮ್ಮ ಮನೆಗಳೆಲ್ಲ ಬರ್ತಾ ಇದ್ರು. ಅವರು ಚೇಳೂರು ತಾಲೂಕಲ್ಲಿ ಅವರೊಬ್ರು ಬಿಟ್ರೆ ಬಾಗೇಪಲ್ಲಿ ತಾಲೂಕಲ್ಲಿ ಅಪ್ಸಾಮ್ ರೆಡ್ಡಿ ಅವರಿದ್ರು. ತಿರುಗಿ ಆದಿನಾರಾಯಣಚಾರಿ ಅಂತ ಇವರು ಆಚಾರ್ಯರಿದ್ರು. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅಷ್ಟು ಬಿಟ್ರೆ ಚೇಳೂರು ತಾಲೂಕಲ್ಲಿ ಪದ್ಮನಾಭರಾವ್ ಒಬ್ರು ಬಿಟ್ರೆ ಬೇರೆ ಯಾರು ಇರಲಿಲ್ಲ. ಪಾತ್ಪಾಲ್ ಹೋಬಳಿಯಲ್ಲಿ ಅದೇ ಅವರಿದ್ರು, ಯಾರು ವಯಸ್ಸರವರು, ರತ್ನೈ ಶೆಟ್ಟಿ ಭಾರತೀಯ ಬಸ್ ಓನರು. ತಿರುಗಿ ಅಪ್ಸಾಮ್ ರೆಡ್ಡಿ, ಅದು ಅಪ್ಸಾಮ್ ಪಲ್ಲಿ ಅದೇ ಇವರು ಯಾವುದದ ಅವರೂರು ಆಚೆಪಲ್ಲಿಯಲ್ಲಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಒಂದ್ಸಲ ಶಾಸನಸಭಾ ಸದಸ್ಯರಾಗಿದ್ದರು. ಅಷ್ಟು ಬಿಟ್ಟರೆ ಬಾಗೇಪಲ್ಲಿ ಚೇಳೂರು ತಾಲೂಕಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟಗಾರರಿಲ್ಲ.
ಸರಿ, ಈಗ ನಿಮ್ಮ ತಂದೆ ಮತ್ತು ಸೀತಪ್ಪ ಅವರೆಲ್ಲ ಸೇರಿ ಈಗ ಒಂದ್ಸರಿ ಜೈಲಿಗೆ ಹೋಗಿದ್ರು ಅಂತ ನಮಗೆ. ಈಗ ನಮ್ಮ ಸಂಬಂಧ ಹೆಂಗೆ ಅಂದರೆ, ಈಗ ಸ್ವಾತಂತ್ರ್ಯ ಹೋರಾಟದ ಆ ಕಾಲಘಟ್ಟದಲ್ಲಿ ನಾವು ಅವರೇನು ನೆಂಟರು, ನಮ್ಮ ಸಂಬಂಧ ಏನು ಇರಲಿಲ್ಲ. ಯಾರಿಗೆ? ಸೀತಪ್ಪನವ್ರಿಗೂ ಜಿ ಎಸ್ ಚೌಡಪ್ಪನವ್ರಿಗೆ. ಹೋರಾಟದಲ್ಲಿದ್ದರು, ಒಂದೇ ವಿದ್ಯಾಭ್ಯಾಸ, ಒಂದೇ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅವರು ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಪೂರ್ಣ ಅಲ್ಲೇ ತೊಡಗಿಸ್ಕೊಂಡು ಅವ್ರು ಜಿರಾಯಿತಿ ಮಾಡಿಸ್ಕೊಂಡು ನಮ್ಮ ಜಿ ಎಸ್ ಚೌಡಪ್ಪನವರು ಗಡಿಗೆವಾರಪಲ್ಲೆಲ್ಲೇ ಇದ್ಬಿಟ್ರು. ಸೀತಪ್ಪನವರು ಜೈಲಿನಿಂದ ಬಂದ ಮೇಲೆ ಮತ್ತೆ LLB ಮಾಡಿ ವಕೀಲಿ ವೃತ್ತಿ ಮಾಡಿ ಕೋಲಾರಲ್ಲಿ ವಕೀಲರಾಗಿದ್ದರು. ಆ ಸಂದರ್ಭದಲ್ಲಿ 42ರ ಆ ಕಾಲಘಟ್ಟದಲ್ಲಿ ನಮ್ಮ ಜಿ ಎಸ್ ಚೌಡಪ್ಪ ನಮ್ಮ ತಂದೆಗೆ ಮದುವೆ ಮಾಡಬೇಕು ನಮ್ಮ ತಾತ ಸುಬ್ಬಾರೆಡ್ಡಿ ಅಂತ ಅವರು ಇದು ಮಾಡ್ತಾ ಇದ್ದಾಗ ಸೀತಪ್ಪನವ್ರ ತಂಗಿ ಬಯಮ್ಮ, ಶ್ರೀಮತಿ ಬಯಮ್ಮ ಅಂತ, ಸೀತಪ್ಪನವ್ರ ಸ್ವಂತ ತಂಗಿ ಅವರು, ಅವ್ರ ತಂಗಿನ ನಮ್ಮ ಜಿ ಎಸ್ ಚೌಡಪ್ಪನವ್ರು ಮಾಡಿಕೊಂಡ್ರು. ಆವಾಗಿಂದ ನಮಗೂ ಅವ್ರಿಗೂ ಸಂಬಂಧ ಬೆಳೀತು. ಆ ಸಂಬಂಧದ ಪ್ರಕಾರ ಈಗ ಸತ್ತಿರೋ ಮಧು ಸೀತಪ್ಪ ನನಗೆ ಕಾಸ ನಮ್ಮ ಸೋದರ ಮಾವನ ಮಗ ಭಾವಮೈದ ಆಗಬೇಕು. ಅಲ್ಲ, ಅವಾಗ ಎಷ್ಟು ವರ್ಷ ನಿಮ್ಮ ತಂದೆ ಅವರ ತಂದೆ ಜೈಲ್ವಾಸ ಅನುಭವಿಸಿದ್ರು? ನಮ್ಮ ಸೀತಪ್ಪನವರು ಮತ್ತು ಜಿ ಎಸ್ ಚೌಡಪ್ಪನವರು 1942 ರಿಂದ 1943 ಅಂದರೆ 1.5 ವರ್ಷ, 1.25 ವರ್ಷ ಹೆಚ್ಚು ಕಡಿಮೆ 1.25 ವರ್ಷ ಅವ್ರು ಸೆಂಟ್ರಲ್ ಜೈಲ್ ಬೆಂಗಳೂರಲ್ಲಿ ಇದ್ರು ಕೈದಿಗಳಾಗಿ. ಇವರಿದ್ದ ಸಂದರ್ಭದಲ್ಲಿ KC ರೆಡ್ಡಿಯವರು, ಕೆಂಗಲ್ ಹನುಮಂತಯ್ಯನವರು, MV ಕೃಷ್ಣಪ್ಪನವರು, ತಿರುಗಿ NC ನಾಗಿರೆಡ್ಡಿ ಅಂತ ಗೌರಿಬಿದ್ನವರು, ತಿರುಗಿ K ಪಟ್ಟಾಭಿರಾಮನ್ ಅಂತ ಅವ್ರು ದೊಡ್ಡ ಲಾಯರ್ ಆಗಿದ್ರು ಚಿಕ್ಕ ಕೋಲಾರಲ್ಲಿ ಅವರು, ತಿರುಗಿ ಇನ್ನೂ ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು. ಈಗ KT ಭಾಷ್ಯಂ ಅಂತ ಒಬ್ರು ಇದ್ರು, ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಸಿದ್ಧಲಿಂಗಯ್ಯ ಅಂತ ಫಸ್ಟ್ 52ರ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿದ್ರು. ಅವರು ಇವರೆಲ್ಲ ಒಟ್ಟಿಗೆ ಜೈಲಲ್ಲಿ, ಸೆಂಟ್ರಲ್ ಜೈಲಲ್ಲಿ ಇದ್ರು. 43 ಆದ್ಮೇಲೆ ಜೈಲಿಂದ ಬಿಡುಗಡೆ ಆದ್ರೂ ಮತ್ತೆ ಸ್ವಾತಂತ್ರ್ಯ ಹೋರಾಟ ಮುಂದುವರಿಸಿ 49 ಸ್ವಾತಂತ್ರ್ಯ ಬರೋವರೆಗೂ ಹೋರಾಟದಲ್ಲಿ ಅವರಿದ್ರು. ಮತ್ತು ಒಂದ್ಸರಿ ನಿಮ್ಮ ತಂದೆಯವರು ಮತ್ತು ಈ ಸಿದ್ದಪ್ಪ ಅವರು ಚಿಂತಾಮಣಿಯಲ್ಲಿ ಒಂದು ಗಾಂಧಿ ಬಂದಾಗ ಒಂದು ಸಮಾವೇಶಕ್ಕೆ, ಅದರ ಬಗ್ಗೆ ತಾವು ಹೇಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಭಾಗವಹಿಸಲು ಕಾರಣ ಏನಂದ್ರೆ, 2ನೇ ಸಲ ಗಾಂಧಿಯವರು ಆರೋಗ್ಯದಲ್ಲಿ ಏರ್ಪೇರಾದಾಯ್ತು. ಏರ್ಪೇರಾದಾಗ ವೈದ್ಯರು ನೀವು ಒಂದು 2 ತಿಂಗಳು 3 ತಿಂಗಳು ಇದು ಏನೋ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಗಾಂಧಿಯವರು ನಂದಿ ಹಿಲ್ಸ್ಗೆ ಬಂದು 3 ತಿಂಗಳು ಇರ್ತಾರೆ. ಅವರ ಆರೋಗ್ಯ ಸುಧಾರಿಸಿದ ಮೇಲೆ ಈ ಸ್ವಾತಂತ್ರ್ಯ ಚಳವಳಿಗೆ ಈ ಕಾಣಿಕೆ ದುಡ್ಡು ಹಣ ಸಂಪಾದನೆ ಇದು ಮಾಡ್ಕೋಬೇಕಲ್ಲ, ಕಲೆಕ್ಷನ್. ಆವಾಗ ಅವರು ಗಾಂಧಿ ಆರೋಗ್ಯದಲ್ಲಿ ಸುಧಾರಣೆ ಆದಾಗ ನಂದಿ ಬೆಟ್ಟದಿಂದ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಈ ತರ ಬಹಿರಂಗ ಸಭೆಗಳು ಮಾಡಿಕೊಂಡು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದ ಇದು ಸಂಪನ್ಮೂಲ ಕ್ರೋಢೀಕರಿಸೋದಕ್ಕೆ ಬರ್ತಾರೆ. ಬರುವಾಗ ಚಿಂತಾಮಣಿಯಲ್ಲಿ ಸರ್ಕಾರಿ ಹೈಸ್ಕೂಲ್, ಅವಾಗ ಇಡೀ ಚಿಂತಾಮಣಿ ಇಲ್ಲ ತಾಲೂಕಲ್ಲ ಒಂದೇ ಹೈಸ್ಕೂಲ್ ಇದ್ದಿದ್ದು. ಆ ಹೈಸ್ಕೂಲ್ ಅನ್ನು ಒಂದು ದೊಡ್ಡ ಸಭೆ ಮಾಡ್ತಾರಂತೆ. ಯಾವ ಸ್ಕೂಲ್ ಸರ್ ಅದು? ಗೌರ್ಮೆಂಟ್ ಹೈಸ್ಕೂಲ್ ಅಂತ. ಗೌರ್ಮೆಂಟ್ ಹೈಸ್ಕೂಲ್ ಚಿಂತಾಮಣಿ ಈಗಲೂ ಇದೆ. ಆ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ದೊಡ್ಡ ಸಭೆ ಮಾಡ್ತಾರೆ. ಆ ಸಭೆ ಮಾಡುವಾಗ ಇವರೆಲ್ಲ ಸ್ವಾತಂತ್ರ್ಯ ಸೀತಪ್ಪನವರು, ನಮ್ಮ ತಂದೆ ಚೌಡಪ್ಪನವರು ಎಲ್ಲ ವಿದ್ಯಾರ್ಥಿಗಳು. ಅವಾಗ ಅವರ ಭಾಷಣ ಕೇಳಿ ಆ ಭಾಷಣದ ಪ್ರೇರಣೆ ಆಗಿ ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಭಾಷಣ ಮಾಡಿ ಅದು ಹೋದ್ಮೇಲೆ ಮತ್ತೆ ಇವರು ಈ ಊರುಗಳೆಲ್ಲ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ಪ್ರತಿ ಊರಲ್ಲಿ ಜನರನ್ನೆಲ್ಲ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆಲ್ಲ ಎನ್ಕರೇಜ್ ಮಾಡಿ ಬಹಿರಂಗ ಸಭೆಗಳು ಮಾಡಿ, ಮೆರವಣಿಗೆಗಳು ಮಾಡಿ, ಮೆರವಣಿಗೆ ಮುಖಾಂತರ ಬಹಿರಂಗ ಸಭೆಗಳ ಮುಖಾಂತರ ಜನರನ್ನ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸಿ ಕೊನೆಗೆ ಜೈಲಿಗೆ ಹೋಗ್ತಾರೆ. ಜೈಲಿಂದ ಬಂದ ಮೇಲೆ 49 ಸ್ವಾತಂತ್ರ್ಯ ಬರೋವರೆಗೂ ಹೋರಾಟ ಮಾಡ್ತಾರೆ. ಅಲ್ಲ, ಜೈಲಿಗೆ ಹೋದಾಗ ಏನಾದರೂ ದಾಖಲಾತಿ ನಿಮ್ಮ ಹತ್ರ? ಜೈಲಿಗೆ ಇದಕ್ಕೆ ಜೈಲ್ ಸರ್ಟಿಫಿಕೇಟ್ ಇದೆ, ಏನೋ ಇವು ಬಂದಿದ್ದಕ್ಕೆ. ತಿರುಗಿ ಜೈಲ್ ಸರ್ಟಿಫಿಕೇಟ್ ಜೊತೆಗೆ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ತಂದೆ ಜಿ ಎಸ್ ಚೌಡಪ್ಪ ಮತ್ತು ವಿ ಸೀತಪ್ಪನವರಿಗೆ 1972ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ
ಇವರಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಗುರುತಿಸಿ ಹ್ಞೂ ಇವರಿಗೆ ಈ ಪೆನ್ಷನ್ ಕೊಟ್ಟರು. ಹಾಂ ಆವಾಗ ಹಾಂ ಸ್ವಾತಂತ್ರ್ಯ 72ರಲ್ಲಿ ಪ್ರಾರಂಭದಲ್ಲಿ ಬರೀ ತಿಂಗಳಿಗೆ 200 ರೂಪಾಯಿ ಕೊಡ್ತಾ ಇದ್ರು. ಹಾಂ ಏನೋ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರತಿ ತಿಂಗಳು 200 ರೂಪಾಯಿ ಪೆನ್ಷನ್ ಕೊಟ್ಟರು. ಹಾಂ ಅದು ಬರ್ತಾ 500 ಆಯಿತು, 1000 ಆಯಿತು, 2000 ಆಯಿತು, 3000 ಇರುವವರೆಗೂ ಹೆಚ್ಚು ಕಡಿಮೆ ನಮ್ಮ ತಂದೆ ಇರುವವರೆಗೂ ಒಂದು 2-3 ಸಾವಿರ ಬರ್ತಾ ಇತ್ತೇನೋ. ಹಾಂ ನಮ್ಮ ಸ್ವಾತಂತ್ರ್ಯ ಹೋರಾಟ ತೀರ್ಗೋದ್ಮೇಲೆ ಹಾಂ ಅವ್ರು ನಮ್ಮ ತಾಯಿಗೆ ಬರ್ತಾ ಇತ್ತು. ಹಾಂ ಹಾಂ ಅದು ಅವ್ರದ್ದೇ ಕಂಟಿನ್ಯೂ ಆಯಿತು. ಹಾಂ ನಮ್ಮ ತಂದೆ ತೀರೋದ್ಮೇಲೆ ಎಲ್ರಿಗೂ ಅಷ್ಟೇ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ತೀರೋದ್ಮೇಲೆ ಅವ್ರ ಹೆಂಡತಿಗೆ ಬರ್ತಾ ಇತ್ತು. ಈಗ ಅವರು ಅಂದರೆ ನಿಮ್ಮ ತಾಯಿ ಇದ್ದಾರಾ ಸರ್? ನಮ್ಮ ತಂದೆನೂ ಇಲ್ಲ, ನಮ್ಮ ತಾಯಿ ಇಲ್ಲ, ಸೀತಪ್ಪನವ್ರು ಇಲ್ಲ. ಅಲ್ಲ, ಈಗ ಆ ಪೆನ್ಷನ್ ಮಕ್ಕಳಿಗೆ ಏನಾದ್ರು ಬರುತ್ತಾ? ಇಲ್ಲ, ಅಷ್ಟೇ. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಹೆಂಡತಿಗೆ, ಶ್ರೀಮತಿ ಅವ್ರಿಗೆ ಅಷ್ಟು ಬಿಟ್ಟು ಬೇರೆ ಮಕ್ಕಳಿಗೆ ಕೆಳಗಾಗಿ ಅದು ಅವಕಾಶ ಇಲ್ಲ. ಈಗ ನಿಮ್ಮ ತಾಯಿ ತೀರೋಗ್ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್? ಎಷ್ಟು ವರ್ಷ ಆಯ್ತು ನಿಮ್ಮ ತಾಯಿ? ನಮ್ಮ ತಂದೆ 1991ರಲ್ಲಿ ತೀರ್ಕೊಂಡ್ರು. ನಮ್ಮ ತಾಯಿ 2006ರಲ್ಲಿ. 2000. ಆವಾಗ ಎಷ್ಟು ಪೆನ್ಷನ್ ಬರ್ತಾ ಇತ್ತು ತಾಯಿಗೆ? ನಮ್ಮ ತಾಯಿಗೆ ಆವಾಗ 5800 ರೂಪಾಯಿ ಏನು ಬರ್ತಾ ಇತ್ತು. ಏನು ಪೋಸ್ಟ್ ಮುಖಾಂತರ ಬರ್ತಾ ಇತ್ತಾ ಇಲ್ಲ ಬ್ಯಾಂಕಿಗೆ ಹಾಕ್ತಾ ಇದ್ರಾ? ಅಲ್ಲ, ಬ್ಯಾಂಕಲ್ಲಿ ಬ್ಯಾಂಕ್ ಬರ್ತಾ ಇತ್ತು. ನಮ್ಮ ತಂದೆಗೆ 1972ರಲ್ಲಿ ಗ್ರಾಂಟ್ ಆಗಿದ್ದದು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಇಡೀ ದೇಶದಲ್ಲಿ 2200 ರೂಪಾಯಿ ಪ್ರಕಾರ ಆಯಿತು. ಅದಾದ್ಮೇಲೆ ಕೊನೆಗೆ ನಮ್ಮ ತಾಯಿಗೆ 2006ರಲ್ಲಿ 5800 ರೂಪಾಯಿ ರೀಚ್ ಆಗಿತ್ತು. ಓಕೆ ಓಕೆ. ನೋಡಿ ವೀಕ್ಷಕರೇ, ಯಾವ ರೀತಿ ಎಳೆಯಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಒಂದು ದಾಖಲಾತಿಗಳನ್ನ ಒದಗಿಸಿದ್ದಾರೆ. ಈ ದಾಖಲಾತಿ ಯಾವುದು ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಜೈಲಲ್ಲಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ ಕೂಡ ಅವ್ರು ಹಂಗೆ ಇಟ್ಕೊಂಡಿದ್ದಾರೆ, ತಾವು ನೋಡ್ಬೋದು. ಈ ಒಂದು ಸರ್ಟಿಫಿಕೇಟು ನಾನು ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ತಿರುಗಿ ಅದು ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ತಾಯಿಗೆ ಈ ನಾಡ ಹಬ್ಬಗಳು ಮಾಡ್ತಾರಲ್ಲ ಪ್ರತಿ ವರ್ಷ, ನಾಡ ಹಬ್ಬಗಳ ಕಮಿಟಿ ಅಂತ ಇರುತ್ತೆ ತಾಲೂಕು ಮಟ್ಟದಲ್ಲಿ. ನೋಡಿ, 1997ರಲ್ಲಿ ಇವರಿಗೆ ಒಂದು ಸ್ವಾತಂತ್ರ್ಯ ಯೋಧರು ಅಂತ ಬಯಮ್ಮ ಕುಂಬ್ಲೇಟ್ ಚೌಡರೆಡ್ಡಿ ಅಂತ ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ನೀಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ, ಅದಕ್ಕೆ ತಹಸೀಲ್ದಾರ್ ಚೇರ್ಮನ್ ಆಗಿರ್ತಾರೆ. ಪ್ರತಿ ವರ್ಷನೂ ಕರೆದು ಸ್ವಾತಂತ್ರ್ಯ ದಿನದಲ್ಲೇ ಅವ್ರಿಗೆ ಇದು ಕೊಡ್ತಾರೆ. ಹೇಳಿ ಸರ್. ಮತ್ತೆ ಇದೆಲ್ಲ ಆದಮೇಲೆ ಈಗ ಒಂದು 6 ತಿಂಗಳ ಹಿಂದೆ ನಾನು ಒಂದು ಈ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ, ಚಿಂತಾಮಣಿ ತಾಲೂಕು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ನಾವು ಕೆಲವರು ನಮ್ಮ ಸ್ನೇಹಿತರು, ನಮ್ಮ ಸ್ನೇಹಿತರು ಮತ್ತು ನಾನು ಅವರಿಬ್ಬರು ಒಂದೇ ಕ್ಲಾಸ್ಮೇಟ್ಸ್. ವಿ ಗೋಪಾಲ್ ಗೌಡ್ರು ಅಂತ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಾಧೀಶರು. ಅವರು ನಾವೆಲ್ಲ ಅದೇ ಕ್ಲಾಸ್ಮೇಟ್ಸು, ನಮಗೆ ಭಾಳ ಆತ್ಮೀಯರು. ಇವರೆಲ್ಲ ಮಾತಾಡಿಕೊಂಡು ಒಂದು ಪುಸ್ತಕ ಬಿಡುಗಡೆ ಬರ್ಸ್ಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನಮ್ಮ ತಾಲೂಕಿನವರ ಆದ ಪ್ರೊಫೆಸರ್ ಟಿ ವಿ ನಾಗರಾಜ್ ಅವರು ಅಂತೇಳಿ ರಿಟೈರ್ಡ್ ಪ್ರೊಫೆಸರ್ ಅವರು ಬರಹಗಾರರು. ನೋಡಿ ವೀಕ್ಷಕರೇ, ಒಂದು ಪುಸ್ತಕವನ್ನು ಕೂಡ ಇವರು ಹೊರತಂದಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ತಾವು ನೋಡಬಹುದು. ಈ ಒಂದು ಪುಸ್ತಕವನ್ನು ನೋಡಿ, ಅಮೃತ ಮಹೋತ್ಸವ ಪ್ರಯುಕ್ತ ಟಿ ವಿ ನಾಗರಾಜ್ ಅವರು ಬರೆದಿರ್ತಕ್ಕಂಥ ಪ್ರೊಫೆಸರು ಇದಿದೆ. ಇದನ್ನು ತಾವೆಲ್ಲರೂ ನೋಡಿ ಒಂದು ಪುಸ್ತಕವನ್ನು ಖರೀದಿ ಮಾಡಿ ನಮ್ಮ ಒಂದು ಈ ಚೇಳೂರು ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಮಾಹಿತಿಯನ್ನು ಇದರಲ್ಲಿ ಒಂದು ವಿಶೇಷ ವರದಿ ನಮಗೆ ಸಿಗುತ್ತೆ. ಇದನ್ನು ತಾವು ಓದಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆ ಗುರುತು ಅಂತ ಎಲ್ಲಿ ಸಿಗುತ್ತೆ ಸರ್ ಇದು ಪುಸ್ತಕ? ಇದು ಅದು ಆದಮೇಲೆ 31/1/2025 ಶುಕ್ರವಾರ ಚಿಂತಾಮಣಿಯಲ್ಲಿ
ಗೋಪಾಲ್ ಗೌಡರ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಗೋಪಾಲ್ ಗೌಡರ ಅವರ ಇದರಲ್ಲಿ ನೇತೃತ್ವದಲ್ಲೇ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ವಿ. ಓಹೋ, ಕೊಡಿ ಸರ್, ಅದನ್ನು ಸ್ಕ್ಯಾನ್ ಮಾಡಿ. ಬಿಡಿ ಬಿಡಿ. ಸೊ ಇದರೆಲ್ಲ ಈ ಪುಸ್ತಕದಲ್ಲಿ ಚಿಂತಾಮಣಿ ತಾಲ್ಲೂಕು ಮಾತ್ರ, ಬೇರೆ ಯಾವುದೂ ಇಲ್ಲ ಜಿಲ್ಲೆಯಲ್ಲೇ. ಚಿಂತಾಮಣಿ ತಾಲ್ಲೂಕಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಹೋರಾಟ ಯಾವ ರೀತಿ ಇತ್ತು, ಏನ್ ಮಾಡಿದ್ರು, ಸ್ವಾತಂತ್ರ್ಯದ ಬಗ್ಗೆ, ನಮ್ಮ ದೇಶ ಸ್ವಾತಂತ್ರ್ಯದ ಬಗ್ಗೆ ಅವರ ಅವರ ತ್ಯಾಗ ಬಲಿದಾನಗಳೇನೋ ಎಲ್ಲ ಕಂಪ್ಲೀಟ್ ಅವರವ್ರ ಚರಿತ್ರೆ ಎಲ್ಲ ಪ್ರತಿಯೊಬ್ಬರದ್ದು ಬಂದಿದೆ. ಅದರಲ್ಲಿ ಮುಖ್ಯವಾಗಿ GS ಚೌಡಪ್ಪ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು VC ತಪ್ಪ ಹಿರಿಯ ಸ್ವಾತಂತ್ರ್ಯಗಾರರು ಅವ್ರದ್ದು ಮುಖ್ಯವಾಗಿ ಅವ್ರದ್ದು ಇದೆ. ಅದರ ಜೊತೆಗೆ ಈ 1950ರ ದಶಕದಲ್ಲಿ ಅನಿಸ್ತದೆ ನನಗೆ ಜ್ಞಾಪಕ ಇದ್ದಂಗೆ. ಇಲ್ಲ ಅದಕ್ಕೆ ಮೊದಲು ನಂದಿ ಬೆಟ್ಟಕ್ಕೆ ಬರ್ತಾರ ಗಾಂಧಿಯವರು. ಆವಾಗ ಈ ಬಹಿರಂಗ ಸಭೆ ಆದ್ಮೇಲೆ ಚಿಂತಾಮಣಿ ಪಟ್ಟಣದಲ್ಲಿ ಮುನ್ಸಿಪಲ್ ಆಫೀಸಲ್ಲಿ ಒಂದು ಇದು ಮಾಲಾರ್ಪಣೆ ಮಾಡ್ತಾರೆ, ಯಾರು, ಗಾಂಧೀಜಿ ಅವರಿಗೆ. ಅದರಲ್ಲಿ ಪ್ರಮುಖವಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ GS ಚೌಡಪ್ಪ ಮತ್ತು VC ತಪ್ಪನವರು ಭಾಗವಹಿಸ್ತಾರೆ. ಅದು ಭಾವಚಿತ್ರಗಳೆಲ್ಲ ಇದೆ. ಅದು ಮತ್ತೆ ಮೊನ್ನೆ ಅಮೃತ ಮಹೋತ್ಸವದಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು. ಅದು ಚಿಂತಾಮಣಿ ಇದು ಮುನ್ಸಿಪಲ್ ಆಫೀಸ್ ದೊಡ್ಡದಾಗಿ, ಅಲ್ಲಿ ಗಾಂಧೀಜಿಯನ್ನು ಕರೆಸಿ ತಾಲ್ಲೂಕು ಸ್ವಾತಂತ್ರ್ಯ ಹೋರಾಟ ಪರವಾಗಿ ಸೀತಪ್ಪನವರು ಮತ್ತೆ ಚೌಡಪ್ಪನವರು ಮತ್ತೆ ಇನ್ನು ಅನೇಕರು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸೇರಿ ಇವ್ರ ನಾಯಕತ್ವದಲ್ಲೇ ಮಾಲಾರ್ಪಣೆ ಮಾಡ್ತಾರೆ ಗಾಂಧೀಜಿ ಅವರಿಗೆ. ಮಾಲಾರ್ಪಣೆ ಮಾಡಿ ಒಂದಷ್ಟು ಹಣನೂ ವಸೂಲು ಮಾಡಿರ್ತಾರೆ, ಅದನ್ನು ಕೊಡ್ತಾರೆ, ಡೊನೇಷನ್ ಅವ್ರಿಗೆ ಕೈ ಕೊಡ್ತಾರೆ. ಮತ್ತು ಚಿಂತಾಮಣಿಯಲ್ಲಿ ಆಜಾದ್ ಚೌಕ್ ಅಂತ ಇದೆಯಲ್ಲ, ಅದರದ್ದು ಏನು ಸರ್ ಅದು? ಈ 42ರಲ್ಲಿ ಬಹಿರಂಗ ಸಭೆ ಆಯ್ತಲ್ಲ, ಆ ಬಹಿರಂಗ ಸಭೆ ಮೆರವಣಿಗೆ ಮಾಡ್ಕೊಂಡು ಬಂದು ಆಜಾದ್ ಚೌಕದಲ್ಲೇ ಬಹಿರಂಗ ಸಭೆ ನಡೆದಿರೋದು. ಹೌದಾ? ಬಹಿರಂಗ ಸಭೆ ಆಜಾದ್ ಚೌಕದಲ್ಲೇ ನಡೆದಿರೋದು. ಸ್ವಾತಂತ್ರ್ಯದ ಬಗ್ಗೆ ಏನೇ ಕಾರ್ಯಕ್ರಮ ನಡೆದ್ರು ಚಿಂತಾಮಣಿ ಪಟ್ಟಣದಲ್ಲಿ ಬಹಿರಂಗ ಇದು ಸಭೆ ಆಜಾದ್ ಚೌಕದಲ್ಲೇ ಮಾಡ್ತಾ ಇದ್ದೀವಿ. ಸರ್, ಇಷ್ಟೊತ್ತು ಸುಮಾರು ಹೊತ್ತು ತಾವು ಬಿಡುವು ಮಾಡಿಕೊಂಡು ನಮ್ಮ ಈ ಜನರಕ್ಷಕ ಪತ್ರಿಕೆಗೆ ಒಂದು ಬೈಟ್ ಕೊಟ್ಟಿದ್ದೀರಾ. ಸವಿಸ್ತರವಾದ ಒಂದು ವರದಿಯನ್ನು ನಮ್ಮ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಚೇಳೂರು ತಾಲೂಕಿನ ಜನತೆಗೆ ಮನ ಮುಟ್ಟುವಂತೆ ಈಗಿನ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ಒಂದು ಸಂದರ್ಶನ ಕೊಟ್ಟಿರೋದಕ್ಕೆ ತುಂಬ ವಂದನೆಗಳು. ತಾವು ದಯವಿಟ್ಟು ಇನ್ನೂ ನಮಗೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡಿ ಅಂತ ತಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ. ತುಂಬ ವಂದನೆಗಳು ಸರ್. ಥ್ಯಾಂಕ್ ಯು.